ಆ್ಯಕ್ಚುಲಿ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ನೆಕ್ಸ್ಟ್ ಒನ್ ಹಾಕೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಏಕೆಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತು, ಸೊ ಬ್ಯುಸಿ ಇದ್ದೆ. ಸೊ ನಾನು ನನ್ನ ಮಗಳು ಜಾತ್ರೆಗೆ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಹೊರಟ್ವಿ ಟ್ರೈನಲ್ಲಿ. ಬರ್ತಾ ನನ್ನ ಮಗಳಂತೂ ಟ್ರೈನಲ್ಲಿ ಯಾರಾದರೂ ಮಕ್ಕಳು ಕಂಡ್ರೆ ಸಾಕು, ಜೊತೆಲಿ ಸಖತ್ತು ತುಂಟಾಟ ಆಡ್ತಾಳೆ, ಸಖತ್ತು ಕೀಟ್ಲೆ. ಅವ್ರು ಏನೇ ಇದು ಮಾಡಿದ್ರು ಅವಳಂತೂ ಮಕ್ಕಳಿದ್ಬಿಟ್ರೆ ಅಂತೂ ಮಲಗೋದೇ ಇಲ್ಲ. ನಮ್ಮೂರಲ್ಲಿ ಜಾತ್ರೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಕಲ್ಕೆರೆ ಅಂತರಗಟ್ಟೆ ಅಂತ ಕೇಳಿರ್ಬೋದು. ಸೊ ಇಲ್ಲಿ ಅಕ್ಕ ತಂಗಿದು ನಮ್ಮೂರ ಜಾತ್ರೆ ಮುಗಿದು ನೆಕ್ಸ್ಟ್ ಡೇನೇ ಅಂತರಗಟ್ಟೆ ಜಾತ್ರೆಗೆ ಹೋಗ್ತಾರೆ ಇಲ್ಲ. ನಾನಂತೂ ಪ್ರತಿ ವರ್ಷವೂ ತೇರು ಇಳಿಯೋದು ನೋಡೋಣ ಅಂತಂದರೆ ಟೈಮೇ ಆಗೋದಿಲ್ಲ. ಯಾಕೆಂದರೆ ಮನೆಯಲ್ಲಿ ತುಂಬ ಜನ ರಿಲೇಷನ್ಸ್ ಬಂದಿರೋದ್ರಿಂದ ಅವರನ್ನು ನೋಡ್ಕೊಳ್ಳೋದೇ ಆಗುತ್ತೆ. ಸೊ ಮನೆ ಕೆಲಸ, ಸೊ ಇದೆಲ್ಲ ಆಗಿಬಿಟ್ಟು ನಾನು ಒಂದು ಟೈಮು ನಾನು ತೇರು ಇಳಿಯೋದಕ್ಕೆ ಹೋಗೋಕ್ಕೆ ಆಗಿಲ್ಲ. ನನಗಂತೂ ತುಂಬಾ ಮಿಸ್ ಮಾಡ್ಕೊಳ್ತೀನಿ ತೇರು ಇಳಿಯೋದು. ನಮ್ಮವರ ಕರಿಯಮ್ಮ ದೇವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಜನ ಸೇರಿತ್ತು ಈ ಟೈಮಲ್ಲಿ. ಹಾಗೆ ಅಂತರಗಟ್ಟೆ ಜಾತ್ರೆ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಫ್ರೈಡೇ ಆದರೆ ಈವ್ನಿಂಗ್ ಅಲ್ಲಿ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಎಲ್ಲ ಸ್ಯಾಟರ್ಡೇ ಸಂಡೇ ಟ್ಯೂಸ್ಡೇವರೆಗೂ ಇರುತ್ತೆ. ಅಲ್ಲಿ ಅಂತೂ ತುಂಬ ರಶ್ ಇರುತ್ತೆ, ತುಂಬ ಜನ ಸೇರ್ತಾರೆ ಅಂತಲೇ ಹೇಳ್ಬೋದು. ನನಗಂತೂ ಈ ವರ್ಷ ಹೋಗೋಕ್ಕೆ ಆಗಲಿಲ್ಲ, ಲಾಸ್ಟ್ ಟೈಮ್ ಹೋಗಿದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ, ತುಂಬ ಚೆನ್ನಾಗಿ. ಅದರಲ್ಲೂ ಈ ವರ್ಷ ಅಂತೂ ತುಂಬ ಸಖತ್ತು ಜನ ಇದ್ರಂತೆ. ನನಗೆ ಹೋಗೋಕ್ಕಾಗಿಲ್ಲ. ಸೊ ನೋಡಬೇಕು, ನೆಕ್ಸ್ಟ್ ವೀಕಲ್ಲಿ ಒಂದು ಸಲ ನೋಡಿಬಿಟ್ಟು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು. ಆವಾಗ ತುಂಬ ಫ್ರೀ ಇರುತ್ತೆ. ಈ ಟೈಮಲ್ಲಿ ನಾವು ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಇರುತ್ತೆ. ನೈಟ್ ಡ್ರೆಸ್ನ ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ಬಂತು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು 3:30 ಆಯಿತು, ಹಣ್ಣಿನ ರಾಶಿ ಎಲ್ಲ ಮುಗಿಸ್ಕೊಂಡು ಬಂದೆ. ಮತ್ತು 6:30 ಕ್ಲಾಸಸ್ ಇತ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಮತ್ತು ಟೇಕ್ ಕೇರ್, ಸಿ ಯು.